N24 ಕನ್ನಡ ನ್ಯೂಸ್ಗೆ ಸ್ವಾಗತ. ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಪಂಚಮಸಾಲಿ ಅಲ್ಲ ಅಂತ ಹೇಳಿದ್ದ ಮಾಜಿ ಸಚಿವ ಮುರುಗೇಶ್ ನಿರಾಣಿ ಅವರಿಗೆ ಕೂಡಲ ಸಂಗಮ ಪಂಚಮಸಾಲಿ ಪೀಠದ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ತಿರುಗೇಟು ಕೊಟ್ಟಿದ್ದು ನಮ್ಮವರು ಎನ್ನುವ ಕಾರಣಕ್ಕೆ ಮೀಸಲಾತಿ ಹೋರಾಟದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಪಾಲ್ಗೊಂಡಿದ್ರು ಎಂದರು. ಬೆಳಗಾವಿಯಲ್ಲಿ ಮಾಧ್ಯಮದವರ ಜೊತೆ ಮಾತನಾಡಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೀಸಲಾತಿ ಹೋರಾಟದಲ್ಲಿ ಪಾಲ್ಗೊಂಡಿದ್ರು. ಅವರು ನಮ್ಮವರೇ ಅಂತ ನಾವು ಒಪ್ಪಿಕೊಂಡಿದ್ದೇವೆ. ಯಾರೋ ಒಬ್ಬರು ಏನೇನು ಮಾತನಾಡ್ತಾರೆ ಅಂತ ನಾನು ಪ್ರತಿಕ್ರಿಯೆ ಕೊಡುವುದಿಲ್ಲ. ಈ ಬಗ್ಗೆ ಬೆಳಗಾವಿ ಜಿಲ್ಲಾ ಮುಖಂಡರಿಂದಲೂ ಕೂಡ ಸ್ಪಷ್ಟನೆ ನೀಡಲಾಗುತ್ತೆ. ನಮ್ಮ ಮೀಸಲಾತಿ ಹೋರಾಟದಲ್ಲಿ ಅನೇಕರು ಗುರುತಿಸಿಕೊಂಡಿದ್ರು. ನಮ್ಮವರು ಎನ್ನುವ ಕಾರಣಕ್ಕೆ ಅವರೆಲ್ಲ ನಮಗೆ ಬೆಂಬಲ ಕೊಟ್ಟಿದ್ದಾರೆ. ವಿಷಯಾಂತರ ಮಾಡಿ ಮನಸ್ಸಿಗೆ ನೋವಾಗುವ ಹೇಳಿಕೆ ಯಾರು ಕೊಡಬಾರದು ಎಂದರು. ಕಾಂಗ್ರೆಸ್ ಅಭ್ಯರ್ಥಿ ಮೃಣಾಲ್ ಹೆಬ್ಬಾಳ್ಕರ್ ಬಗ್ಗೆ ನಾನು ಏನು ಹೇಳಲ್ಲ. ಲಕ್ಷ್ಮೀ ಹೋರಾಟಕ್ಕೆ ಧುಮುಕಿದ್ದಾರೆ ಎನ್ನುವ ಕಾರಣಕ್ಕೆ ಅವರ ಮೇಲೆ ಅಭಿಮಾನ ಗೌರವ ಇದೆ. ಹೋರಾಟದಲ್ಲಿ ಪಾಲ್ಗೊಂಡವರ ಬಗ್ಗೆ ಎಂದಿಗೂ ಒಳ್ಳೆಯ ಅಭಿಮಾನ ಇರುತ್ತೆ. ಟೀಕೆ ಟಿಪ್ಪಣಿ ಮಾಡಿದವರ ವಿರುದ್ಧ ಜಿಲ್ಲಾ ಘಟಕ ಪ್ರತಿಕ್ರಿಯೆ ಕೊಟ್ಟಿದೆ ಎಂದರು. ಲಕ್ಷ್ಮೀ ಹೆಬ್ಬಾಳ್ಕರ್ ಪಂಚಮಸಾಲಿ ಹೌದು ಅಲ್ವೋ ಎನ್ನುವ ಗೊಂದಲ ವಿಚಾರಕ್ಕೆ ಅದು ಇಡೀ ಜಗತ್ತಿಗೆ ಗೊತ್ತಿದೆ. ಮೀಸಲಾತಿ ಹೋರಾಟದಲ್ಲಿ ಮಂಚೂಣಿಯಲ್ಲಿ ಪಾಲ್ಗೊಂಡವರು ನಮ್ಮವರು. ಮತ್ತೆ ಅವರ ಜಾತಿ ಬಗ್ಗೆ ಯಾಕೆ ಕೆತ್ತಬಹುದು ಎಂದರು. 6ನೇ ಹಂತದ ಹೋರಾಟ ಪಂಚಮಸಾಲಿ ಸಮಾಜಕ್ಕೆ ನ್ಯಾಯ ಸಿಕ್ಕಿಲ್ಲ ಎನ್ನುವ ಕೊರಗಿದೆ. ಕಳೆದ 8 ತಿಂಗಳಿಂದ 6ನೇ ಹಂತದ ಹೋರಾಟ ಮಾಡಿದ್ದೇವೆ. ಚುನಾವಣೆ ಬಳಿಕ ಮತ್ತೆ ಮೀಸಲಾತಿ ಹೋರಾಟದ ಬಗ್ಗೆ ಚರ್ಚೆ ನಡೆದಿದೆ. ಯಾವ ರೀತಿ ಸರ್ಕಾರದ ಮೇಲೆ ಒತ್ತಡ ತರಬೇಕು ಎನ್ನುವ ಬಗ್ಗೆ ಚರ್ಚೆ ಮಾಡ್ತೀವಿ. ಬೆಳಗಾವಿಯಲ್ಲಿ ಕೇಂದ್ರ ಕಚೇರಿ ಆರಂಭಿಸುತ್ತೀವಿ ಎಂದರು. ಲಿಂಗಾಯತ ಪಂಚಮಸಾಲಿ ಮೀಸಲಾತಿ ಹೋರಾಟ ಯಾವತ್ತೂ ಅದು ತನ್ನ ಅಂತಿಮವಾಗಿರ್ತಕ್ಕಂಥ ಹಂತವನ್ನು ತಲುಪಿ ನಮಗೆ ನ್ಯಾಯ ಸಿಗಬೇಕಾಗಿತ್ತು. ಆ ಕಾರಣಕ್ಕೋಸ್ಕರವಾಗಿ ಇನ್ನೂ ನ್ಯಾಯ ಸಿಕ್ಕಿಲ್ಲ ಅನ್ನೋ ಕೊರಗು ನಮಗೆ ಕಾಡ್ತಾ ಇದೆ. ಈ 6ನೇ ಹಂತದ ಚಳವಳಿಯನ್ನು 2023ನೇ ಇಸ್ವಿಯಿಂದ ಏನು ಶುರು ಮಾಡಿದ್ವಿ. ಸುಮಾರು 12 ಜಿಲ್ಲೆಗಳಲ್ಲಿ 8 ತಿಂಗಳಿಂದ ಹೋರಾಟ ಮಾಡಿದ್ರು. ಇವತ್ತು ಯಾವುದೇ ರೀತಿಯ ಸ್ಪಂದನೆ ಸಿಕ್ಕಿಲ್ಲ ಅಂತ ನಮಗೆ ಕಾಡ್ತಾ ಇದೆ. ಆ ಕಾರಣಕ್ಕೋಸ್ಕರವಾಗಿ ಚುನಾವಣೆ ನಂತರದಲ್ಲಿ ಮತ್ತೆ ಮೀಸಲಾತಿ ಹೋರಾಟವನ್ನು ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಚರ್ಚೆ ಮಾಡಬೇಕನ್ನೋ ಉದ್ದೇಶಕ್ಕೋಸ್ಕರ ಇವತ್ತು ನಮ್ಮ ಲಿಂಗಾಯತ ಪಂಚಮಸಾಲಿ ಮೀಸಲಾತಿ ಚಳವಳಿಯ ಒಂದು ಕೇಂದ್ರ ಕಚೇರಿಯ ಪೂಜಾ ಸಮಾರಂಭ ಇವತ್ತು ಬೆಳಗಾವಿಯಲ್ಲಿ ಏರ್ಪಡಿಸಲಾಗಿದೆ. ಹಾಗಾಗಿ ಸಹಜವಾಗಿ ನಾವು ಪೂಜಾ ಕಾರ್ಯಕ್ರಮ ಬಂದಿದ್ದೀನಿ. ಹಾಗಾಗಿ ಭಕ್ತರೆಲ್ಲರೂ ಬಂದರೆ ಇನ್ನು ಕೆಲವೇ ನಿಮಿಷಗಳಲ್ಲಿ ಆ ಪೂಜಾ ಸಮಾರಂಭ ಮಾಡಿ ಚುನಾವಣೆ ನಂತರದಲ್ಲಿ ಯಾವ ರೀತಿಯಾಗಿ ಮೀಸಲಾತಿ ಚಳವಳಿಯನ್ನು ಮುಂದುವರಿಸಿಕೊಂಡು ಹೋಗಬೇಕು, ಯಾವ ರೀತಿಯಾಗಿ ಸರ್ಕಾರಗಳಿಗೆ ಒತ್ತಡ ಹಾಕುವ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಇವತ್ತು ನಾವು ಎಲ್ಲರೂ ಹೌದು. ಈಗಾಗಲೇ ಅದಕ್ಕೆ ನಾನು ಅದು ಬಾಯ್ಬಿಟ್ಟು ಏನು ಹೇಳಕ್ ಹೋಗಲ್ಲ. ಜನರ ಮನಸ್ಸಿನಲ್ಲಿ ಐತಿ. ಆ ಹಿಂದಿನ ಸರ್ಕಾರದವರು ತಡ ಮಾಡೋದಕ್ಕೆ ಯಾವ ರೀತಿ ಜನ ಉತ್ತರ ಕೊಟ್ಟರು ಮತ್ತು ಈ ಸರ್ಕಾರ ಬಂದ ಮೇಲೆ ಮೀಸಲಾತಿ ವಿಳಂಬ ಆಗಿದ್ದಕ್ಕೆ ನಿರ್ಲಕ್ಷ್ಯ ಮಾಡೋದಕ್ಕೆ ಜನ ಯಾವ ರೀತಿ ಉತ್ತರ ಕೊಡ್ತಾರೆ ಅನ್ನೋದನ್ನು ನಾನಂತೂ ಏನು ಹೇಳಕ್ ಹೋಗೋದಿಲ್ಲ. ಅದು ಜನರಿಗೆ ಬಿಟ್ಟಿರ್ತಕ್ಕಂಥ ಇಲ್ಲ. ನಾನು ನಂದೇನಪ್ಪ ಅಂದರೆ ಈ ಮಲೆ ಮಹದೇಶ್ವರ ಬೆಟ್ಟದಿಂದ ಏನೋ ಪ್ರತಿಜ್ಞಾ ಪಂಚಾಯತ್ ಅಭಿಯಾನ ಮಾಡಿದಾಗ ಒಂದು ಪ್ರತಿಜ್ಞೆ ಮಾಡಿದ್ರು. ಯಾರು ಮೀಸಲಾತಿ ಚಳವಳಿಗೆ ಸಹಕಾರ ಕೊಡ್ತಾರೋ ಅವ್ರಿಗೆ ನೀವು ಸಹಕಾರ ಮಾಡಿರಿ. ಯಾವುದೇ ಪಕ್ಷ ಇರಲಿ, ಯಾವುದೇ ಜಾತಿ ಇರಲಿ, ಯಾವುದೇ ಭಾಷೆ ಇರಲಿ, ಯಾರು ನೀವು ಸ್ಪಂದನೆ ಮಾಡೋದಿಲ್ವೋ ಅವ್ರನ್ನ ಸಹಜವಾಗಿ ನೀವು ತಿರಸ್ಕಾರ ಮಾಡಿರಿ ಅಂತ ನಾನು ಹೇಳ್ಕೊಂತ ಬಂದಿದ್ದೀನಿ. ಆ ಕಾರಣಕ್ಕೋಸ್ಕರವಾಗಿ ಈ ವರ್ಷದಲ್ಲಿ 6ನೇ ಹಂತದ ಹೋರಾಟ ಶುರು ಮಾಡಿದಾಗ ಅದೇ ರೀತಿಯಾಗಿ ಯಾರು ನಮಗೆ ಸಾಕಾದ ನಿಪ್ಪಾಣಿಂದ ಶುರು ಆಯಿತು ಹೋರಾಟ. 6ನೇ ಹಂತದ ಹೋರಾಟ ಅಲ್ಲಿಂದ ಇವತ್ತು ಶುರುವಾಗಿ ಗುಲ್ಬರ್ಗದವರೆಗೆ 12 ಜಿಲ್ಲೆ ಮಾಡಿದ್ದೀವಿ. ಹಾಗಾಗಿ ಈ ಚಳವಳಿಗೆ ನಿಮ್ಮ ಭಾಗದಲ್ಲಿ ಯಾರು ನಮಗೆ ಸಹಕಾರ ಕೊಟ್ಟರೋ ಅವ್ರು ನೀವು ಸಹಕಾರ ಕೊಡ್ರಿ. ಯಾರು ನಮಗೆ ಸಹಕಾರ ಕೊಟ್ಟಿಲ್ವೋ ಅಂಥವ್ರನ್ನ ತಿರಸ್ಕಾರ ಮಾಡುವಂಥ ಕೆಲಸ ಮಾಡಿರಿ. ಅದು ಯಾವುದೇ ಪಕ್ಷನೋ ಅಂತ ನೋಡೋಕೆ ಹೋಗ್ಬೇಡ್ರಿ, ಯಾವುದೇ ಜಾತಿ ಅಂತ ನೋಡೋಕೆ ಹೋಗ್ಬೇಡ್ರಿ. ನಿಮಗೆ ಗೊತ್ತಿದೆ ಸಮಾಜ ಬಾಂಧವರಿಗೆ ಅಲ್ಲ. ಈಗ ಪಕ್ಷಗಳ ಮೇಲೆ ನಾನು ಹೇಳಕ್ ಹೋಗಲ್ಲ. ಪಕ್ಷದ ಒಳಗಿರ್ತಕ್ಕಂಥ ಜನಪ್ರತಿನಿಧಿಗಳು ಯಾರ್ಯಾರು ಸಹಕಾರ ಕೊಟ್ಟಾರೋ ಅವ್ರಿಗೆ ಆಶೀರ್ವಾದ ಮಾಡ್ರಿ. ಇಲ್ಲ ಅಂದ್ರೆ ಅವಾಗ ಏನಿತ್ತು, ಚುನಾವಣೆ ಸಂದರ್ಭದಲ್ಲಿ ನೀವು ಬೆಳಗಾವಿಯಲ್ಲಿ ಹೋರಾಟ ಶುರು ಮಾಡಿದ ಮೇಲೆ ನಮಗೆ ಸ್ಪಂದನೆ ಸಿಗದೆ ಇದ್ದಾಗ ಸತ್ಯಾಗ್ರಹ ಮಾಡಿದ್ವಿ. ಸತ್ಯಾಗ್ರಹ ಮಾಡಿದ ಮೇಲೆ ಒಂದು ಹಂತಕ್ಕೆ ಎಲ್ಲೇ ಒಂದು ಕಡೆ ಭರವಸೆ ಸಿಗುವಂಥ ಕೆಲಸ ಆಯಿತು. ಆ ಕಾರಣದ ಜನರಿಗೆ ಸತ್ಯಾಗ್ರಹ ಕುಂತ ಸಂದರ್ಭ ಜನರು 3 ತಿಂಗಳು ಏನೋ ನಾವು ಕುಂತಿದ್ದು ನೋಡಿ ತಮ್ಮದೇ ಆಗಿರ್ತಕ್ಕಂಥ ಪ್ರತಿಕ್ರಿಯೆ ಕೊಟ್ಟರು. ಈ ವರ್ಷ ಶುರು ಮಾಡಿದ ಮೇಲೆ ಯಾವುದೇ ರೀತಿಯಾದ ಸ್ಪಂದನೆ ಸಿಕ್ಕಿಲ್ಲ. ಎಲ್ಲೇ ಒಂದು ಕಡೆ ನಿರ್ಲಕ್ಷ್ಯ ಆಗಿದೆ ಅಂತ ನಮಗೆ ಕಾಡ್ತಾ ಇಲ್ಲ. ಅದೇ ಬೇಸರ ಇದೆ ನಮಗೆ. 8 ತಿಂಗಳು ಚಳವಳಿ ಮಾಡಿದ್ರು ಸಹ ಉರಿ ಬಿಸಿನಲ್ಲಿ ಕುತ್ಕೊಂಡು ಹೋರಾಟ ಮಾಡಿದ್ರು. ಯಾಕಂದ್ರೆ ನಮಗೆ ಸ್ಪಂದನೆ ಸಿಕ್ಕಿಲ್ಲ ಎನ್ನುವಂತ ಆ ಕೊರಗು ನಮಗೆ ಕಾಡ್ತಾ ಇದೆ, ನಮಗೆ ಕಾಡ್ತಾ ಇದೆ. ಯಾರೇ ಇರಲಿ, ಪಕ್ಷದವರು ಯಾರೇ ಇದ್ರು ಕೂಡ ಸರ್ಕಾರದ ಮಟ್ಟದಲ್ಲಿ ಇದ್ದಾಗ ಗಂಭೀರವಾಗಿ ನೀವು ಚಳವಳಿ ಮಾಡ್ತೀರಂದಾಗ ಗಂಭೀರತೆಯನ್ನು ತೆಗೆದುಕೊಳ್ಳಬೇಕು. ಈ ಸರ್ಕಾರದಲ್ಲಿ ಯಾವುದು ಕಾಣಿಸ್ತಾ ಇಲ್ಲ. ಸಭೆ ಯಾವುದು ಆಗ್ಲೇ ಅವ್ರು ಸಭೆ ಕರಿತೀವಂತ ಹೇಳಿದ್ರು. ಮುಖ್ಯಮಂತ್ರಿ ಸಭೆ ಕರೆದಿಲ್ಲ. ನಾನು ಬಹಳ ಸರಿ ಹೇಳಿದೆ, ಮಾಡಲೇ ಇಲ್ಲ ಅವರು. ಅಂದ್ರೆ ಈ ಸರ್ಕಾರದಲ್ಲಿ ಪಂಚಮಸಾಲಿ ಮೀಸಲಾತಿ ಹೋರಾಟಕ್ಕೆ ಗಂಭೀರತೆ ಇಲ್ಲ ಅನ್ನುವಂಥದ್ದು ಸ್ಪಷ್ಟವಾಗ್ತದೆ. ಮಾಡಬೇಕಾಗಿತ್ತು, ಅವರು ಮಾಡಿಲ್ಲ. ಹಾಗಾಗಿ ಸ್ವಲ್ಪ ಮಟ್ಟಿಗೆ ನಮ್ಮ ಜನರಲ್ಲಿ ಅದೊಂದು ನಿರಾಶೆ ಇದೆ. ಹಾಗಾಗಿ ಇದು 12 ಜಿಲ್ಲೆ ಆಗೈತಿ.
ಇನ್ನು ಚುನಾವಣೆ ಮುಗಿದ ನಂತರ ಇನ್ನು 18 ಜಿಲ್ಲೆಗಳಲ್ಲಿ ಯಾವ ರೀತಿ ಹೋರಾಟ ಮಾಡ್ಬೇಕನ್ನೋ ಬಗ್ಗೆ ಚರ್ಚೆ ಮಾಡಿ. ಇದೊಂದು ಅವಕಾಶ ನಿಮಗೆ ಪಂಚಮಸಾಲಿ ಸಮುದಾಯದ ಜನರಿಗೆ ಸರ್ಕಾರದ ಗಮನ ಸೆಳೆಯಕ್ಕೆ ಅಥವಾ ಸರ್ಕಾರಕ್ಕೆ ಪಂಚಮಸಾಲಿ ಏನನ್ನೋದು ಮುಟ್ಸಕ್ಕೂ ಇದೊಂದು ಅವಕಾಶ ಅಂತ ತಗೊಳ್ತೀರಾ? ಇಲ್ಲ, ನಾನೇನು ಈಗ ಸದ್ಯಕ್ಕೆ ನಾನು ಯಾವುದೇ ಚುನಾವಣೆ ಸಂದರ್ಭದಲ್ಲಿ ಯಾವುದೇ ಪ್ರತಿಕ್ರಿಯೆ ಕೊಡಬಾರ್ದು ಅಂತ ನಾನು ಸುಮ್ಮನೆ ದಿಸ್ತೀನ. ಹಾಗಾಗಿ ನಮ್ದೇನಪ್ಪ ಅಂದ್ರೆ ಒಂದು ಮುಂದೆ ಈಗ ನೀನು ಕೇವಲ ನಾಳೆ ಮುಂದಿನ ತಿಂಗಳು ಎಲೆಕ್ಷನ್ ಮುಗಿದ್ಮೇಲೆ ಈಗ ಗುಲ್ಬರ್ಗ ಜಿಲ್ಲೆಯವರೆಗೆ ನಮ್ಮ ಹೋರಾಟ ಆಗೈತಿ. ಮುಂದಿನ ಜಿಲ್ಲೆ ಯಾವ ರೀತಿ ಮಾಡಬೇಕು, ಸರ್ಕಾರಕ್ಕೆ ಯಾವ ರೀತಿ ಒತ್ತಡ ಹಾಕ್ಬೋದು ಒಂದು ಚರ್ಚೆ ಮಾಡಲಿಕ್ಕೋಸ್ಕರ ಸಭೆ ಕರೆದಿದ್ದೀನಿ. ಅವರೆಲ್ಲರ ಸಲಹೆ ಇಟ್ಕೊಂಡು ಆಫ್ಟರ್ ಎಲೆಕ್ಷನ್ ಮತ್ತೆ ಯಾವ ರೀತಿ ಹೋರಾಟ ಮಾಡ್ಬೇಕಂತ ತೀರ್ಮಾನ ಮಾಡ್ತೀವಿ. ನೋಡ್ರಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮೀಸಲಾತಿ ಚಳವಳಿಯಲ್ಲಿ ತಮ್ಮನ್ನು ತಾವು ತೋರಿಸಿಕೊಂಡಿದ್ರು. ಅವರ ಸಮುದಾಯದ ಹೋರಾಟದಲ್ಲಿ ಭಾಗವಹಿಸಿದ ಕಾರಣಕ್ಕೆ ಅವ್ರನ್ನ ಇಡೀ ಸಮಾಜ ನಮ್ಮವರಂತೇಳಿ ನಾವು ಒಪ್ಕೊಂಡ್ಬಿಟ್ಟಿದ್ವಿ. ಆ ಕಾರಣಕ್ಕೋಸ್ಕರ ಯಾರೋ ಒಬ್ಬರು ಏನೇನೋ ಮಾತಾಡ್ತಾರಂತ ಅದಕ್ಕೆ ನಾವು ಪ್ರತಿಕ್ರಿಯೆ ಕೊಡಕ್ಕೆ ಹೋಗೋದಿಲ್ಲ. ನಮ್ಮ ಸಮಾಜ ಸಂಘಟಕ ನಾಳೆ ದಿವಸ ಪ್ರತಿಕ್ರಿಯೆ ಕೊಡ್ತಾರೆ. ಹಾಗಾಗಿ ನಮ್ಮ ಮೀಸಲಾತಿ ಚಳವಳಿ ಅನೇಕ ಜನರು ಹೋರಾಟ ಧುಮಿಸ್ಕೊಂಡಿದ್ದಾರೆ. ಹಾಗಾಗಿ ನಮ್ಮ ಜೊತೆ ಗುರ್ಸ್ಕೊಂಡಿದ್ದಾರೆ, ಹೋರಾಟ ಬೆಂಬಲ ಕೊಟ್ಟರೆ ಅಂತೇಳಿ ಅಂತಂದರೆ ಅವ್ರು ನಮ್ಮವರಾಗಿರೋ ಕಾರಣಕ್ಕೋಸ್ಕರ ಬೆಂಬಲ ಕೊಟ್ಟಿರ್ತಾರೆ, ನಮ್ಮವರ ಸ್ಥಾನಕ್ಕೆ ಹೋರಾಟ ಧುಮುಕಿರ್ತಾರೆ. ಆಗ ವಿನಾಕಾರಣ ಆ ರೀತಿ ಯಾರೂ ಸಹ ಯಾವುದೇ ರೀತಿ ವಿಷಯಾಂತರ ಮಾಡಿ ಅವ್ರ ಮನಸ್ಸಿಗೆ ನೋವಾಗುವಂತ ಹೇಳ್ಕೊಂಡು ಯಾರು ಸಹ ಕೊಡಬಾರ್ದಂತ ನಾನು ಹೇಳಕ್ಕೆ ಇಚ್ಛೆಪಡ್ತೀನಿ. ಅಲ್ಲ, ನಾನು ಅದ್ರ ಬಗ್ಗೆ ಏನು ಹೇಳಕ್ಕೂ ನನಗೇನಪ್ಪ, ಅಮ್ಮವರು ಇವತ್ತು ಹೋರಾಟದ ಧುಮುಕಿದ್ದಾರೆ, ಸ್ಪಂದನೆ ಮಾಡಿದ್ದಾರೆ. ಆ ಒಂದು ಗೌರವ, ಆ ಒಂದು ಅಭಿಮಾನ ಅವ್ರ ಮೇಲೆ ಇದ್ದೇ ಐತಿ. ಆ ಕಾರಣಕ್ಕೋಸ್ಕರವಾಗಿ ಹೋರಾಟದ ಯಾರೇ ಇಲ್ಲ, ಅವರೊಬ್ಬರೇ ಅಂತಲ್ಲ, ಯಾರು ಹೋರಾಟದಲ್ಲಿ ಭಾಗವಹಿಸ್ತಾರೆ ಅಂಥವ್ರ ಪರವಾಗಿ ಸಮಾಜ ಯಾವತ್ತೂ ಅವ್ರ ಬಗ್ಗೆ ಒಳ್ಳೆ ಅಭಿಮಾನವನ್ನು ಹೊಂದಿರುತ್ತೆ. ಆ ಹಿನ್ನೆಲೆ ಒಳಗೆ ಅವ್ರ ಬಗ್ಗೆ ಏನಾದರೂ ಟೀಕೆ ಟಿಪ್ಪಣಿ ಯಾರೇ ಮಾಡಿದ್ರು ಸಹ ನಮ್ಮ ಸಮಾಜ ಜಿಲ್ಲಾ ಘಟಕದವರು ಅದಕ್ಕೆ ಸೂಕ್ತವಾಗಿರ್ತಕ್ಕಂಥ ಪ್ರತಿಕ್ರಿಯೆಯನ್ನು ಕೊಡ್ತಾರೆ. ಅಲ್ಲ, ಈಗ ಇಡೀ ಜಗತ್ತಿಗೆ ಗೊತ್ತಿದೆ ಮೀಸಲಾತಿ ಹೋರಾಟದಲ್ಲಿ ಯಾರು ಮುಂಚೂಣಿಗದ ಅವರೆಲ್ಲ ನಮ್ಮವರನ್ನ ಕಾರಣಕ್ಕೆ ನಾನು ಸಮಾಜ ಒಪ್ಕೊಳ್ಳೈತಿ. ಅವ್ರು ನಮ್ಮವರಂತ ಗೊತ್ತಾದ್ಮೇಲೆ ಮತ್ತದ್ರ ಬಗ್ಗೆ ಜಾತಿ ಬಗ್ಗೆ ಮಾತಾಡೋದು ಯಾಕೆ, ಎಷ್ಟು ಮಟ್ಟಿಗೆ ಸರಿ, ಅದು ನೋಡೋದೇ ಬೇಡ ಅಂತಿಲ್ಲ. ನಮ್ಮವರಾಗಿ ಕಾರಣಕ್ಕೋಸ್ಕರ ದುಡಿತಾರೆ, ನಮ್ಮವರಾಗ್ಸರ ಬೆಂಬಲ ಕೊಟ್ಟರೆ ಅಂದಮೇಲೆ ಮತ್ತೆ ಅವರನ್ನ ಮೂಲ ಕೆದಕುವಂತ ಪ್ರಯತ್ನ ಯಾರು ಸಹ ಮಾಡೋದು ಬೇಡ ಅಂತ ಹೇಳಿ ಅವರು 3 ತಿಂಗಳಲ್ಲಿ ಮೀಸಲಾತಿ ಕೊಡ್ತೀವಿ ಸರ್ಕಾರ ಬಂದಾದ್ಮೇಲೆ ಅನ್ನುವಂತ ಮಾತನ್ನ ಭರವಸೆಯನ್ನ ಕೊಟ್ಟಿದ್ರು. ಈ ಸರಿ ಆಗಿಲ್ಲ. ಅವ್ರಿಗೆ ಸಮಾಜದ ಜನರನ್ನ ಸಮಾಜದ ಹೆಸರ ಮೇಲೆ ಸಚಿವರಾಗಿ ಆಯ್ಕೆಯಾಗಿ ಬಂದಾರ. ಸೊ ಈಗ ಅವರು ರಿಸೈನ್ ಕೊಡ್ಲಿ, ಮೀಸಲಾತಿ ಕೊಟ್ಟ ಮೇಲೆ ಬೇಕಾದ್ರೆ ಸಚಿವರಾಗ್ಲಿ ಅನ್ನುವಂಥದ್ದನ್ನ ನಾನು ಅದಕ್ಕೆ ನಾನು ಐತಲ್ಲ ಚುನಾವಣೆಯ ಸಂದರ್ಭದಲ್ಲಿ ಯಾವುದೇ ಪ್ರತಿಕ್ರಿಯೆ ಕೊಡಬಾರ್ದು ಅಂತ ನಾನು ತೀರ್ಮಾನ ಮಾಡಿದ್ದೀನಿ. ಬಟ್ ನೀವೆಲ್ಲರೂ ಬಂದಿರೋ ಕಾರಣಕ್ಕೆ ಮೀಸಲಾತಿ ಬಗ್ಗೆ ಕೇಳೋದಕ್ಕೆ ನಾನು ಉತ್ತರ ಕೊಟ್ಟಿದ್ದೀನಿ. ಅದನ್ನು ಅವರು ಸರಿಯಾದ ಸಮಯಕ್ಕೆ ಅವರೇ ಉತ್ತರ ಕೊಡ್ತಿರ್ಬೋದು. ಅದೇನು ಅಲ್ಲ, ನಾನು ನಿರಾಣಿ ಅವರು ಬಗ್ಗೆ ನಾನು ಏನು ಹೇಳಕ್ಕೆ ಹೋಗೋದಿಲ್ಲ, ಅವ್ರ ಬಗ್ಗೆ ನಾನು ಪ್ರತಿಕ್ರಿಯೆ ಕೊಡೋಕ್ಕೋದು. ಅವ್ರಿಗೆ ನಮ್ಮ ಜಿಲ್ಲಾ ಘಟಕದ ಪ್ರತಿಕ್ರಿಯೆ ಕೊಡ್ತಾರೆ. ನನಗೇನಪ್ಪ ಅಂದರೆ ಮೇಡಮ್ ಅವರು ಹೋರಾಟದಲ್ಲಿ ಆರಾಮದಿಂದ ಪಂಚಮಸಾಲಿ ಅದು ಸತ್ಯ ಅಲ್ಲ, ಮತ್ತೆ ಆಗ ಇದಕ್ಕೂ ಬಂದಾರೆ, ಮತ್ತೆ ಅದನ್ನ ಯಾಕೆ ಹೊಡೆದು ಹೇಳಕ್ ಹೋದು. ನಮ್ಮವರನ್ನ ಅಭಿಮಾನಕ್ಕೋಸ್ಕರ ಈ ಸಮಾಜ ಪರವಾಗಿ ಅವರು ಸಹ ಧ್ವನಿ ಎತ್ತುವಂತ ಕೆಲಸವನ್ನು ಪ್ರಾಮಾಣಿಕ ಮಾಡಿದ್ದಾರೆ. ಅಲ್ಲ, ಅದಕ್ಕೆ ನಾವು ಕೇಳಿದಷ್ಟೇ ಕೊಟ್ಟಿಲ್ಲ ಯಾರು. ಹಾಗಾಗಿ ಸ್ವಲ್ಪ ಮಟ್ಟಿಗೆ ಅಲ್ಲಿ ಇಲ್ಲಿ ಕೊಟ್ಟಿದ್ದಾರೆ. ಹಾಗಾಗಿ ನಮ್ಮ ಸಮಾಜದವರು ಎರಡೂ ಪಕ್ಷದವರು ಒಬ್ರು 1 ಕೊಟ್ಟರೆ, ಒಬ್ರು 2 ಕೊಟ್ಟಾರೆ. ಹಾಗಾಗಿ ಎಲ್ಲರೂ ನಮ್ಮವರೇನೋ ಕಾರಣಕ್ಕೆ ಆಯ್ತು ಕೊಡಪ್ಪ ಇಷ್ಟಾರ ಕೊಟ್ಟರೆ ಅಂತೇಳಿ ಸಮಾಧಾನ. ನನ್ನ ಉದ್ದೇಶ ಏನಪ್ಪ ಅಂದರೆ ಚುನಾವಣೆ ಯಾರು ಗೆಲ್ತಾರೋ ಯಾರು ಬಿಡ್ತಾರೋ ಮುಖ್ಯ ಅಲ್ಲ. ನನಗೆ 2A ಮೀಸಲಾತಿಯನ್ನು ಪಡೆಯುವಂಥ ಹಿನ್ನೆಲೆ ಒಳಗೆ ಯಾರ್ಯಾರು ನಮಗೆ ಅಸಹಕಾರ ಕೊಟ್ಟಾರೋ ಅದ್ರ ಬಗ್ಗೆ ಜನರಿಗೆ ಗೊತ್ತಿದೆ. ಅವ್ರ ಬಗ್ಗೆ ಜನ ಎಚ್ಚರವಾಗಿರ್ರಿ ಅಂತೇಳಿ ಈ ಮೂಲಕವಾಗಿ ಕಿವಿ ಮಾತು ನನಗೆ ಇಚ್ಛೆ ಪಡ್ತೀನಿ ಅಷ್ಟೇ. ಅಲ್ಲ, ಇನ್ಮೇಲೆ ಯಾವ ರೀತಿಯಾಗಿ ಅವ್ರು ಯಾವ ಕಾರಣಕ್ಕೂ ನಾವೆಲ್ಲ ಒಂದೇ ತಾಯಿ ಮಕ್ಕಳಿದ್ದೀವಿ. ಪಕ್ಷಗಳು ಬೇರೆ ಇರ್ಬೋದು, ಯಾವುದೇ ಕಾರಣಕ್ಕೂ ಯಾವುದೇ ಮಹಿಳೆಗೆ ನೋವಾಗೋ ರೀತಿಯಲ್ಲಿ ಇನ್ಮೇಲೆ ಯಾರು ಮಾತಾಡಬಾರ್ದು ಅಂತ ಹೇಳಕ್ಕೆ ಇಚ್ಛೆ ಪಡ್ತಾರೆ. ಆರಂಭದಲ್ಲೂ ಮೀಸಲಾತಿ ಹೋರಾಟದಲ್ಲಿ ನಿರಾಣಿ ಅವರು ಬಂದ್ರು, ಆಮೇಲೆ ಡೈವರ್ಟ್ ಮಾಡಿದ್ರು. ಈಗ ಮತ್ತೆ ಈ ರೀತಿ ಮುಂಚೂಣಿಯಲ್ಲಿರೋರು ಅವ್ರ ಸಮಾಜದವರು ಎಲ್ಲ ಮಾಡುವಂಥದ್ದು. ಸೊ ಇವೆಲ್ಲ ಏನ್ ಸರಿ ಅಲ್ಲ, ಅದಕ್ಕೆ ಇನ್ಮೇಲಿಂದ ಯಾವುದೇ ಕಾರಣಕ್ಕೂ ಇದನ್ನ ಪದೇ ಪದೇ ಕೆದಕುವಂತ ಪ್ರಯತ್ನ ಮಾಡಬಾರ್ದು. ಏನಾರು ಮಾಡಿದ್ರಪ್ಪ ನಮ್ಮ ಜನ ಮತ್ತೆ ಸರಿಯಾಗಿರ್ತಕ್ಕಂಥ ತೀರ್ಮಾನ ಮಾಡ್ತಾರೆ, ಸರಿಯಾಗಿ ಉತ್ತರ ಕೊಡ್ತಾರೆ. ನಾನು ಅವ್ರಿಗೆಲ್ಲ ಉತ್ತರ ಕೊಡೋಕೆ ಹೋಗೋದಿಲ್ಲ. ನೀವು ನಮ್ಮವರದಿರಿ, ಅವರು ನಮ್ಮವರದರೆ. ಯಾವುದೋ ಒಂದು ಕಾರಣಕ್ಕೋಸ್ಕರವಾಗಿ ಚುನಾವಣೆ ಸಂದರ್ಭದಲ್ಲಿ ಆ ರೀತಿಯಾಗಿ ನೋವಾಗೋ ರೀತಿಯಲ್ಲಿ ಮಾತನ್ನು ಹೇಳ್ಬಾರ್ದು ಅಂತ ಹೇಳಿ ನಾನು ನಿರಾಣಿ ಅವರಿಗೆ ಈ ಮೂಲಕ ಹೇಳ್ತೀನಿ. ಮೀಸಲಾತಿ ವಿಚಾರದಲ್ಲಿ ಈ ಸರ್ಕಾರದ ಮೇಲೂ ಕೂಡ ಪಂಚಮಸಾಲಿ ಸಮುದಾಯದ ಜನರು ಬೇಸರ ಇದ್ದಾರೆ. ಅಲ್ಲ, ಅಂದ್ರೆ ನೋವು ಇದೆ ನಮಗೆ. ಯಾಕಂದ್ರೆ ಈಗ ಹಿಂದಿನ ಸರ್ಕಾರದವರು ಇದೇ ರೀತಿಗೆ ಬಹಳ ತಡ ಮಾಡಿದ ಕಾರಣಕ್ಕೆ ಆ ಸರ್ಕಾರ ಮೇಲೆ ನೋವಿತ್ತು, ತಡ ಮಾಡಿದ್ರು ಅಂತೇಳಿ. ಮತ್ತು ಈ ಸರ್ಕಾರದವ್ರು ಹಿಂಗೆ ತಡ ಮಾಡಿದ್ರು ಅಂತೇಳಿ ಆ ಥರ ನೋವು ಅಸಮಾಧಾನ ಇದ್ದೇ ಇದೆ. ಆ ಉದ್ದೇಶ ಅದನ್ನು ಇನ್ನೂ 18 ಜಿಲ್ಲೆಗಳದಾವಲ್ಲ,
18 ಜಿಲ್ಲೆ ಒಳಗಾಗಿ ಏನಾರು ಮಾಡ್ಬೋದೇನೋ ಅಂತ ನಿರೀಕ್ಷೆ ನಾವು ಇದೀವಿ. ಈಗ 12 ಜಿಲ್ಲೆ ಮುಗಿಸೀವಿ, ಇನ್ನು 18 ಜಿಲ್ಲೆ ಐತಿ. 18 ಜಿಲ್ಲೆ ಹೋರಾಟ ಮಾಡಿದ್ರು ಏನೋ ಮಾಡದೆ ಹೋದ್ರೆ ಒಂದೇ ಒಂದು ಮೀಟಿಂಗು ಮಾಡಿಲ್ಲ ಅಂತ. ತಾಜಾ ಸುದ್ದಿಗಾಗಿ ಟಿವಿ 24 ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.